ಗೌರವಾನ್ವಿತ ಸದಸ್ಯರುಗಳೇ, ಈ ದಿನ ಹೊರನಳ್ಳಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಜನವರಿ ಮಾಹೆಯ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದು, ಸಾಮಾನ್ಯ ಸಭೆಗೆ ಹಾಜರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಸೌಮ್ಯಮ್ಮನವರಿಗೆ ಸಭೆ ಸ್ವಾಗತ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ಸತ್ಯಸರ್ ಅವರಿಗೆ ಸಭೆಗೆ ಸ್ವಾಗತ ಹಾಗೂ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಯುತ ಸಂತೋಷ್ ಅವರಿಗೆ ಸಭೆಗೆ ಸ್ವಾಗತ ಹಾಗೂ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾದಂತಹ ಚೆಲುವರಾಜ ಸರ್ ಅವರಿಗೆ ಸಭೆಗೆ ಸ್ವಾಗತ. ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಸಭೆಗೆ ಸ್ವಾಗತವನ್ನು ಗೌರವ ಸಮಯ का ಉಲ್ಲೇಖನೆ ಕುಡಿಯ ನೀರಿನ ಖಾಲಿ ಸೈಟ್ಗೆ ಕುಡಿಯ ನೀರು ಕೊಡಿ ಅಂತ ಕೇಳ್ತಾರೆ. ಕೊಡಿ ಅಲ್ಲ ಖಾಲಿ ಜಾಗ ಕೇಳೋಕೆ ಎಲ್ಲರಿಗೂ ಕೊಟ್ಟಿದ್ದೀರಿ, ನಮ್ಗೆ ಕೊಡಕ್ಕೆ ಏನೋ ನಿಮ್ಗೆ ಅಂತ ಅವ್ರಿಗೆ ಕೊಟ್ಟಿದ್ದೀರಿ. ಸುಕನ್ಯಾ ನಾಗರಾಜು ಹನ್ನೆರಡು ಅವರು ಕೇಳಿ ಹನ್ನೆರಡು ಸರ್ ಇದೆ ಬನ್ನಿ. ರಂಗಸ್ವಾಮಿ ನಾಯಕ ಹನ್ನೆರಡೆ ವೈದ್ಯಕೀಯ ವೆಚ್ಚ. ಲಕ್ಷ್ಮಮ್ಮ ಸಿದ್ದನಾಯಕ ಉಲಗರೆ ಧನ ಸಲಹೆ ಲಕ್ಷ್ಮಮ್ಮ ಸಿದ್ದನಾಯಕ ಉಲಗರೆ ಕೊಡ್ತಾಯಮ್ಮ ವನ್ನಾಯಕ ಹನ್ನೆರಡೆ ಇದು ವೆಂಕಟೇಶ್ ಮಧುನಳ್ಳಿ ವರಿಷ್ಠ ಜಾತಿ ಶೇಕಡ 5% ಯೋಜನೆಯಡಿ ಸಹಾಯಧನ ಕೊಡಿ. ಡಿ ರಾಘವೇಂದ್ರ ರೆಸ್ಟೋರೆಂಟ್ ಬ್ಲೂ ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಮಾಡೋದು ಕೊಟ್ಟವ ಯಾವುದು ರಾಣಿ ಮೇಡಮ್ ಅವರ ಕುಮಾರ ಟ್ಯಾಕ್ಸ್ ಕಟ್ಟಲು ಲೈಸೆನ್ಸ್ ತಗೊಂಡಿಲ್ಲ. ಲೈಸೆನ್ಸ್ ತಗೊಂಡಾದ್ಮೇಲೆ ಜನರು ಲೈಸೆನ್ಸ್ ಒಂದು ಅರ್ಜಿ ಕೊಟ್ಟು ಇಲ್ಲಿ ನಾನು ಹೇಳಿ ಕಳಿಸಿದ್ದೀನಿ. ಲೈಸೆನ್ಸ್ ಕೊಟ್ಟು ತಗೊಂಡು ಕಟ್ಟೋದಲ್ಲ, ಇವರು ಇವಾಗ ಅರ್ಜಿ ಇಸ್ಕೊಳ್ಳಿ ಸರ್. ಲೈಸೆನ್ಸ್ ಹೇಳಕ್ ಒಟ್ಟಿಗೆ ಮಾಡ್ಕೊಳ್ತೀವಿ. ಸುಮ್ಮನೆ ನಮ್ಮ ಬಾಡಿ ಮುಗ್ದೋದ್ರೆ ಬರ ಬಾಡಿ ಕಾಯ್ಕೋಬೇಕಾಯ್ತದ. ಅದಕ್ಕೆ ಇಲ್ಲ ಸೆಕ್ರೆಟರಿ ಅವರು ಪೇಡ್ ಮಾಡಿಸೋದು ಟೌನ್ ಪ್ಲಾನಿಂಗ್ ಬಂದವೆ ಲೆಟರ್ ಹಾಕಿ ಅಂತಂದ್ರೆ ಅಲ್ಲಿ ಬಿಪಿ ಶಿವಶಂಕರ ಲೇಟ್ ಪರಮೇಶ್ವರ ಹೊಸ ಲೈಸೆನ್ಸ್ ಪಡೆಯಲು ವಿಜಯ ಮಧುಕುಮಾರ್ ಗೋವಿಂದೇಗೌಡ ಹೊಸ ಲೈಸೆನ್ಸ್ ಅದೇ ಕೋಳಿ ವಿಜಯ ಮಧುಕುಮಾರ್ ಗೋವಿಂದೇಗೌಡ ಏನಕ್ಕೆ ಕೊಟ್ಟರೆ ನೋಡಿ. ವಾಣಿಜ್ಯ ವ್ಯವಹಾರ ಮಾಡೋದ್ರಿಂದ ಲೀಲಾ ಟ್ರೇಡರ್ಸ್ ಎಂಬ ಹೆಸರಿನಲ್ಲಿ ಹೊಸ ಲೈಸೆನ್ಸ್ ಕೊಡಿ.
ಪ್ರೆಸಿಡೆಂಟ್ ಶಿವಕುಮಾರ್ ಅವನ ಕಟ್ಟಡ ಲೈಸೆನ್ಸ್ ಕೊಡಕ್ಕೆ ವೇ ಬ್ರಿಡ್ಜ್ ಏನೋ ಮಾಡಕ್ಕೆ ಇವ್ರ ಲೆಟರ್ ಎಲ್ಲ ಆಗ್ತಾವೆ. ಚಿಕ್ಕಮ್ಮಗಡಿ ಕೆಂಚನಾಯಕ ಒಳ್ಳೆಯ ಶವ ಸಂಸ್ಕಾರ. ಸೋನಿಕಾ ಕುಸಾಮಿಗೂಡ ಕಟ್ಟಡ ಲೈಸೆನ್ಸ್ ಅಂತ ದೊಡ್ಡ ಕಾಟ್ನಳ್ಳಿ. ಸಣ್ಣ ಮಲ್ಲಿಗೆ ಕೊಂಬು ಶಿವನಂದ ನಾಯಕ ಒಳ್ಳೆನಹಳ್ಳಿ ಏಕನಿವೇಶನ ಖಾತೆ ಕೊಟ್ಟವರು. ಸಣ್ಣ ಮಲ್ಲಿಗೆ ಕೊಂಬು ಶಿವನಂದ ನಾಯಕ ಒಳ್ಳೆನಹಳ್ಳಿ ಏಕನಿವೇಶನ ಸರ್ವೆ ನಂಬರ್ 39/18 1 ಎಕರೆ 4 ಕುಂಟೆ. 1 ಕುಂಟೆ ಸರ್, 1 ಕುಂಟೆ. ಸುಮತಿ ವೆಂಕಟೇಶ್ ರುಕ್ಮಿಣಿ ಕಟ್ಟಡ ಲೈಸೆನ್ಸ್ ಮನುಮೇಲಿದು ಲೇಬರ್ದಲ್ಲ ಇದು ಮನುಮೇಲಿದು ಪ್ರಾಣಿ ಕೆಂಪಮ್ಮ ಶಾರದಾ ಕಟ್ಟಡ ಲೈಸೆನ್ಸ್ ನಿಸರ್ಗ ಜಯಮ್ಮ ನಾಗರಾಜು ಮುಲನಹಳ್ಳಿ ಕಟ್ಟಡ ಲೈಸೆನ್ಸ್ ಮನುಕುಮಾರ್ BL ಅಂಕನಹಳ್ಳಿ NOC ಸ್ವಾಧೀನ ಪ್ರಮಾಣ ಪತ್ರ ಮನುಕುಮಾರ್ BL ರಾಯಲ್ ಗಾರ್ಡನ್ ಫೋಟೋ ತೋರಿಸ್ತೀವಿ. ಫೋಟೋ ಏನಿಲ್ಲ, ಒಂದು ಅರ್ಜಿ ಕೊಟ್ಬಿಟ್ಟು ಡೀಟೇಲ್ಸ್ ಏನು ಸ್ವಾಧೀನ ಅದೇ ಕಟ್ಟಡ ಲೈಸೆನ್ಸ್ ಅವೆಲ್ಲ ಕಟ್ಟಡ ಲೈಸೆನ್ಸ್ ಎಂ ಪ್ರಸನ್ನ ಕುಮಾರ್ GV ಆರಂಭ ಕಾಯಂ ವಿದ್ಯುತ್ ಎಲ್ಲ ಸಿಕ್ತು. ಇಷ್ಟು ಅರ್ಜಿಗಳು ಸಾರ್ವಜನಿಕ ಅರ್ಜಿಗಳು ಒಟ್ಟಾರೆ ಬಂದಿದೆ. ಸರ್ಕಾರಿ ಗ್ರಾಮೀಣ ಜನತೆಗೆ ಅಂಚೆ ಕಚೇರಿಯಿಂದ ಸೇವೆ ಒದಗಿಸುವ ಸಲುವಾಗಿ ಹಾಗೂ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ತಲುಪಿಸುವ ಸಲುವಾಗಿ ಹಾಗೂ ಸಮಾಜ ತಿಳಿಸುವಂತೆ ಭಾರತಾದ್ಯಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾತಿ ಯೋಜನೆ ಜಾರಿಯಲ್ಲಿದ್ದು, ಸದರಿ ಉದ್ಯೋಗಾತಿಗಳಿಗೆ ಸ್ಥಳೀಯ ಅಂಚೆ ಕಚೇರಿಗಳ ಮೂಲಕ ಉದ್ಯೋಗಾತಿ ವ್ಯವಸ್ಥೆ ಜಾರಿಯಲ್ಲಿರುತ್ತದೆ. ಹಾಗಾಗಿ ಅಂಚೆ ಕಚೇರಿಗಳು ಶಾಖೆಗಳು ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ಇದ್ದಾಗ ಸದರಿ ಉದ್ಯೋಗಾತಿಯ ಕಾರ್ಯಗಳಿಗೆ ಸಹಾಯವಾಗುತ್ತದೆ. ಹಾಗೆಯೇ ಅಂಚೆ ಕಚೇರಿಗೂ ಭದ್ರತಾ ದೃಷ್ಟಿಯಿಂದ ಅನುಕೂಲವಾಗುತ್ತದೆ. ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ತಾವು ಪರಿಶೀಲಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸುತ್ತೋಲೆಗಳನ್ನು ಪರಿಗಣಿಸಿ ತಾವು ಶಾಖಾ ಅಂಚೆ ಕಚೇರಿಗೆ ಉಚಿತವಾಗಿ ಸೂಕ್ತ ಕಟ್ಟಡದ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ ನೀಡಿ ಸಹಕರಿಸಲು ಕೋರುತ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ದಿನಾಂಕ 19/1/2000 ಪ್ರತಿಯೊಂದು ಲಗತ್ತಿಸಲಾಗಿದೆ. ಜಾಗದಲ್ಲಿ ಪ್ರದೇಶ ಅಂಚೆ ಕಚೇರಿ
ಹಳೆ ಬಿಲ್ಡಿಂಗ್ ಜಾಗ ಕೊಡ್ಬೋದು ಬಿಲ್ಡಿಂಗ್ ನಮ್ಮಲ್ಲಿ ಎಲ್ಲ ಅದಕ್ಕೆ ಹೇಳ್ತಾರೆ ಅದನ್ನೇ ಕೊಡಿ ಕೊಡಿ ಇಲ್ಲಿ ನಾವು ಏನು ಅವ್ರು ಬರ್ತಾ ಇಲ್ವಲ್ಲ ಎಲ್ಲ ಬರ್ತಾ ಇಲ್ಲ ಬಾಡಿಗೆಗಿಲ್ಲ ಬಾಡಿಗೆಗಿರೋದು ಶಾಂತ ಮೇಡಮ್ ಅವರು ಒಂದು ಅರ್ಜಿ ಕೊಟ್ಟವ್ರೆ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಜಾಗ ಕೊಡಿ ಅಂತ ಅಂಕಳಿ ಗ್ರಾಮದಲ್ಲಿ ಹೋಟೆಲ್ ಎಲ್ಲ ಜಾಗ ಇತ್ತು ಅದೇ ಸರ್ ಮಜರೆ ಜಾಗ ಇದೆಯಲ್ಲ ಮಜರೆ ಕೊಡಿ ಮದುವೆ ದಾಖಲೀಕರಣ ಲೇಔಟ್ ಅಲ್ಲಿ ದಾಖಲೀಕರಣ ಕರೆಕ್ಟ್ ಆಗಿತ್ತು ಅಲ್ಲೇ ಕೊಡಿ ಹೆಂಗಾದ್ರೂ ಕೊಡಿ ಕೊಡಿ ಒಂದು ಸೈಡ್ ಒಳ್ಳೇದಾಗ ಬಡ್ಕಪ್ಪ ಅರಮನೆ ನಗರ ಇಲ್ಲ ಸರ್ ಅಲ್ಲಿ ಅಧಿಕೃತ ಆಸ್ತಿಗಳು ಮುಂದಕ್ಕೆ ಹೋಯ್ತು ಕರೆಕ್ಟ್ ಆಗಿ ರೆಕಾರ್ಡ್ ಆಗ್ತಾ ಹೋಗ್ತಾ ಇರ್ತಾರೆ ನಮ್ಮ ಮಜರೆ ಅಂತ ಹೋದಾಗ ದಾಖಲೀಕರಣ ಇರೋದಿಲ್ಲ ನಾವು ಕಳ್ಸೋದಿಲ್ಲ ಹೆಂಗೆ ಹೋದ್ರು ಬೆಂಗಳೂರಿಗೆ ಹೋಗಿ ಅದನ್ನ ನಾವು ಇಲ್ಲಿ ಕೊಡಕ್ ಬರ್ತದ ಅದೇ ಈ ತರ ಮಾಡಿ ನೀವು CS ಕೊಡಕ್ಕೆ ಬರ್ತದ ನಿಮ್ಗೆ ನಾವು ಯಾವುದೇ ಒಂದು ಪರ್ಮಿಷನ್ ತಗೋಬೇಕಂದ್ರೆ ಮೊದಲು ಜಿಲ್ಲಾ ಪಂಚಾಯತಿ ಈಗ ಬೆಂಗಳೂರು ಕೊಟ್ಟವ್ರೆ ಅವಕಾಶ ಇದ್ರೆ ಅಂಬೇಡ್ಕರ್ ಸಮುದಾಯ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ ಸೌಲಭ್ಯವನ್ನು ಸರ್ಕಾರದ ಆದೇಶ ಸಂಖ್ಯೆ ಗ್ರಾಪಂ 30/2008 ದಿನಾಂಕ 31/10/2008 ದಿನಾಂಕ 1/11/2008 ಅನ್ವಯ ಆಗುವಂತೆ ಜಾರಿಗೆ ತರಲಾಗಿರುತ್ತದೆ. ಆದ್ದರಿಂದ ಅರ್ಹರಿರುವ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ ಸೌಲಭ್ಯವನ್ನು ಒದಗಿಸುವಂತೆ ಆಯುಕ್ತಾಲಯ ಪತ್ರದಲ್ಲಿ ತಿಳಿಸಲಾಗಿರುತ್ತದೆ. ಈ ಸಂಬಂಧ ಆದೇಶದಲ್ಲಿ ಪ್ರತಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯನ್ನು ಒಂದು ಘಟಕನಾಗಿ ಪರಿಗಣಿಸಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯು ತಾವು ಪಡೆಯುತ್ತಿರುವ ಕನಿಷ್ಠ ವೇತನ ಹಾಗೂ ತರಬೇತಿಯ 10% ವಂತಿಗೆಯನ್ನು ಪ್ರತಿ ತಿಂಗಳು ಪಾವತಿ ಮಾಡತಕ್ಕದ್ದು ಹಾಗೂ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳು ಪ್ರತಿ ತಿಂಗಳು ನೌಕರರ ವಂತಿಗೆ ಸಮನಾದ ಅಂದರೆ 10% ವಂತಿಗೆಯನ್ನು ಪಾವತಿಸತಕ್ಕದ್ದು ಎಂದು ತಿಳಿಸಲಾಗಿರುತ್ತದೆ. ಸಮುದಾಯ ಭವನ ಕಾಯ್ತಾ ಇದೆ ಪರಿಶಿಷ್ಟ ಜಾತಿ ಆದ್ರೆ ಇದು ಗುತ್ತಿಗೆ ಅಂತ ಹಾಕೋನೆ 3 ವರ್ಷ ನಿಮ್ಗೆ ಯಾವ್ದಾದ್ರು CS ಸೈಟು ನಿಮ್ಗೆ ಮೈಸೂರಲ್ಲಿ ಹೋಗಿ ಮೂಡಾದಲ್ಲಿ ಹೋಗಿ ಈಗ ಉಚಿತ ಗುತ್ತಿಗೆ ರೇಟ್ ಆಪ್ಷನ್ ಉಚಿತ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಅದರಲ್ಲೇ ಇತರ ಇಲಾಖೆ ವತಿಯಿಂದ ನಡೆಸಲಾಗುತ್ತಿರುವ ಗ್ರಂಥಾಲಯ ಸ್ವೀಕಾರ ಕೇಂದ್ರ ಊರ್ಗೆ ಅನುಕೂಲ ಆಗ ಯಾವ್ದು ಹತ್ರ ಐತೆ ಅಲ್ಲೇ ಪಕ್ಕದಲ್ಲಿದ್ರೆ ಕೊಡ್ಬೋದು. ಎಲ್ಲೋ ಸಮುದಾಯ ಭವನ ಕಟ್ಬಿಟ್ಟು ಇವರು ಹತ್ರ ಇದ್ರೆ ಅಕ್ಕಪಕ್ಕ ಇದ್ರೆ ಯೂಸ್ ಆಯ್ತದೆ. ಕಾರ್ಯಕ್ರಮ ಮಾಡಿದ್ರೆ ಒಂದು ಹೋದ್ರೆ ಮತ್ತೊಂದು ಹೋದ್ರೆ ಮಮತಾ ಮಾಡಿದ್ರೆ ಆಸ್ತಿಗಳ ಅರ್ಚನೆಯಲ್ಲಿ ಇಲ್ಲ ನೋಡಿ ಅಂಗಡಿಲ್ಲ ಸಮುದಾಯ ಭವನ ಅಂದ್ರೆ ಮಿಷನ್ ಗುತ್ತಿಗೆ ಹಾಕೋದಿಲ್ಲ ಗುತ್ತಿಗೆ ಸಮಾಜ ಕಲ್ಯಾಣ ಇಲಾಖೆ ಅದು ಗುತ್ತಿಗೆನೆ ಹಿಂದುಳಿದ ವರ್ಗಗಳ ಕಲ್ಯಾಣ 9 ವರ್ಷ ಕಲ್ಯಾಣ ಶಿಕ್ಷಣ ಇಲಾಖೆ ಮೊದಲೇ ಕೇಳಿದ್ರೆ ಶಾಯರು ಹೋಗ್ತಾರೆ
ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ 2020 ಪ್ರಯುಕ್ತ ಗ್ರಾಮ ಪಂಚಾಯತಿಗಳಲ್ಲಿ ಸಾರ್ವಜನಿಕ ಪ್ರಮಾಣ ನಿಧಿಯನ್ನು ವಿಧಿಸುವ ಬಗ್ಗೆ ಸದರಿ ವಿಷಯವನ್ನು ಸಭೆಯಲ್ಲಿ ಚರ್ಚಿಸಲಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು 24 ಮಾರ್ಚ್ 2023ರಂದು ಕ್ಷಯ ನಿವಾರಣೆಗಾಗಿ 2.5 ಲಕ್ಷಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳ ಬೆಂಬಲವನ್ನು ಪಡೆಯಲು ಕ್ಷಯ ಮುಕ್ತ ಗ್ರಾಮ ಪಂಚಾಯಿತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಾದ್ಯಂತ ಅಭಿಯಾನವನ್ನು ಅನುಷ್ಠಾನಗೊಳಿಸಿದರು. ಅಭಿಯಾನದ ಉದ್ದೇಶಗಳು: ಕ್ಷಯ ರೋಗಕ್ಕೆ ಸಂಬಂಧಿಸಿದ ಸಮಸ್ಯೆಯ ವ್ಯಾಪ್ತಿಯನ್ನು ಅರಿತುಕೊಳ್ಳಲು ಮತ್ತು ಅವುಗಳನ್ನು ಪರಿಹರಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವುದು. ಗ್ರಾಮ ಪಂಚಾಯಿತಿಗಳ ನಡುವೆ ಆರೋಗ್ಯಕರ ಸ್ಪರ್ಧೆಯನ್ನು ರಚಿಸಿ ಅವರ ಕೊಡುಗೆಯನ್ನು ಶ್ಲಾಘಿಸುವುದು. ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಮುದಾಯ ಸಂಸ್ಥೆಗಳ ಪಾಲುದಾರಿಕೆಯನ್ನು ಹೆಚ್ಚಿಸುವುದು. ಅಭಿಯಾನದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಈ ಕೆಳಗಿನ ಚಟುವಟಿಕೆಗಳನ್ನು ಆಯೋಜಿಸುವಾಗ ಈ ಕೆಳಕಂಡಂತೆ ಅಳವಡಿಸುವಂತೆ ಸಭೆಯಲ್ಲಿ ತಿಳಿಸಲಾಗಿದೆ. ಕ್ಷಯ ರೋಗದ ಬಗೆಗೆ ಗ್ರಾಮೀಣ ಜನರಲ್ಲಿ ಜಾಗೃತಿ ಮೂಡಿಸುವುದು. ರೋಗಕ್ಕೆ ಸಂಬಂಧಿಸಿದ ಕಳಂಕವನ್ನು ನಿವಾರಿಸುವುದು. ಕ್ಷಯ ರೋಗಕ್ಕೆ ಸಂಬಂಧಿಸಿದ ಸೇವೆಗಳನ್ನು ರೋಗಿಗಳು ಪಡೆದುಕೊಂಡಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು. ಅಗತ್ಯವಿರುವ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರ ಕಿಟ್ಗಳನ್ನು ದಾನಿಗಳ ನೆರವಿನಿಂದ ಮತ್ತು ಗ್ರಾಮ ಪಂಚಾಯಿತಿಯ ವತಿಯಿಂದ ನೀಡಲು ಕ್ರಮ ವಹಿಸುವುದು ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಸಾಲಿನ ಬಾಲ್ಯ ವಿವಾಹ ಶೂನ್ಯ ಸಹಿಷ್ಣುತೆ ಹೊಂದಿರುವ ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರದ ವತಿಯಿಂದ ಪ್ರಶಸ್ತಿ ನೀಡುವ ಸಂಬಂಧ ಗ್ರಾಮ ಪಂಚಾಯಿತಿಗಳು ಅರ್ಜಿಯನ್ನು ಸಲ್ಲಿಸುವುದು. ಸದರಿ ಆದೇಶದಂತೆ 2024-25 ಸಾಲಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಚರಿಸಿದ ಬಾಲ್ಯ ವಿವಾಹ ಶೂನ್ಯ ಸಹಿಷ್ಣುತೆ ಹೊಂದಿರುವ ಒಂದು ಗ್ರಾಮ ಪಂಚಾಯಿತಿಯನ್ನು ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿ ಎಂದು ಘೋಷಿಸಿ ಆ ಗ್ರಾಮ ಪಂಚಾಯಿತಿಗೆ 25,000 ಪ್ರಶಸ್ತಿ ನೀಡಲು ಸರ್ಕಾರವು ತೀರ್ಮಾನಿಸಿದ್ದು, ಈ ಸಂಬಂಧ 2024-25 ಸಾಲಿನಲ್ಲಿ ಬಾಲ್ಯ ವಿವಾಹ ಶೂನ್ಯ ಸಹಿಷ್ಣುತೆ ಹೊಂದಿರುವ ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿಯನ್ನು ಪತ್ರಿಕೆಗಳಲ್ಲಿ ಅಧಿಕೃತ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮೂಲಕ ಅರ್ಜಿ ಆಹ್ವಾನಿಸಲಾಗಿರುತ್ತದೆ. ಸರ್ಕಾರದ ನಡವಳಿಕೆಗಳು ಹಾಗೂ ಪತ್ರಿಕಾ ಪ್ರಕಟಣೆಯ ಪ್ರತಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ. ಸದರಿ ಸರ್ಕಾರದ ನಡವಳಿ ಹಾಗೂ ಆದೇಶದನ್ವಯ ಮೈಸೂರು ಜಿಲ್ಲೆಯಲ್ಲಿ ಶೂನ್ಯ ಸಹಿಷ್ಣುತೆ ಹೊಂದಿರುವ ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿಯವರು ಸರ್ಕಾರಿ ಆದೇಶದ ಮಾನದಂಡಗಳನುಸಾರವಾಗಿ ಈ ಕಚೇರಿಯಿಂದ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ದಿನಾಂಕ 30/1/2020 ಸಲ್ಲಿಸಬೇಕೆಂದು ಈ ಮೂಲಕ ಕೋರಿದೆ. ಇನ್ನೊಂದು ಮನುನಹಳ್ಳಿ, ಕಟ್ಟೆಮರವಾಡಿ, ಕೈನಕುಪ್ಪೆ, ನೇರಲುಕುಪ್ಪೆ ಇಷ್ಟು ಗ್ರಾಮ ಪಂಚಾಯತಿಗಳು ಸೆಟ್ಟಾಗವೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ವಿದ್ಯುತ್ ಉಪಕೇಂದ್ರಗಳ ಸಮೀಪದ ಸರ್ಕಾರಿ ಕಚೇರಿಗಳ ಜಾಗದಲ್ಲಿ ಸೋಲಾರ್ ಮೈಕ್ರೋ ಗ್ರಿಡ್ ಅಳವಡಿಸುವ ಕುರಿತು ಕನಿಷ್ಠ ಜಾಗ 15 ಎಕರೆ ಜಮೀನು ಬೇಕು ಅಂತ ಹೇಳ್ತಾರೆ. ಅವರು ಗೋಪಾಳ ಆದರೂ ಸರಿ, ಸರ್ಕಾರಿ ಬೀಡು ಅಂತ ಇದ್ರು ಸರಿ, ಕೊಡಿ ಅಂತ ನೆನ್ನೆ ಸಾಹೇಬರು 5 ಫೋನ್ ಮಾಡಿದ್ರು ನಮಗೆ. ಈಗ ಸರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ಗ್ರಾಮ ಪಂಚಾಯಿತಿಗಳಲ್ಲಿ ವಿದ್ಯುತ್ ದರಗಳು ಅಧಿಕವಾಗಿದ್ದು ಪಾವತಿಸಲು ಬಾಕಿ ಇರುವ ಮೊತ್ತವು ದೊಡ್ಡ ಪ್ರಮಾಣದಲ್ಲಿ ಕ್ರೋಢೀಕೃತಗೊಂಡು ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಆರ್ಥಿಕ ಹೊರೆ ಉಂಟಾಗುತ್ತಿರುವುದಲ್ಲದೆ ಗ್ರಾಮ ಪಂಚಾಯಿತಿಯ ಹೆಚ್ಚಿನ ಅನುದಾನವನ್ನು ವಿದ್ಯುತ್ ಬಿಲ್ ವೆಚ್ಚದ ಬಾಕಿ ಭರಿಸಲು ಉಪಯೋಗಿಸಬೇಕಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ತಾಲೂಕು ಮಟ್ಟದಲ್ಲಿ ವಿದ್ಯುತ್ ಉಪಕೇಂದ್ರಗಳ ಸಮೀಪದ ಜಾಗಗಳಲ್ಲಿ ಸೋಲಾರ್ ಮೈಕ್ರೋ ಗ್ರಿಡ್ ಅಳವಡಿಸಿ ಕೇಂದ್ರೀಕೃತವಾದ ವಿದ್ಯುತ್ ಉತ್ಪಾದನೆಯೊಂದಿಗೆ ಗ್ರಾಮ ಪಂಚಾಯಿತಿಗಳ ವಿದ್ಯುತ್ ಬಿಲ್ಲಿನ ಹೊರೆಗಳನ್ನು ಗಣನೀಯವಾಗಿ ಕಡಿತಗೊಳಿಸುವ ಸಂಬಂಧ ಪ್ರತಿ ತಾಲೂಕಿನಲ್ಲಿ ಸೋಲಾರ್ ಮೈಕ್ರೋ ಗ್ರಿಡ್